ಶಾಲಾ ಮಕ್ಕಳಿಗೆ ಬಿಸಿಯೂಟದ ಮೂಲಕ ಗುಣಮಟ್ಟದ ಆಹಾರ ಸರಬರಾಜು ಮಾಡಬೇಕೆಂದು ಸರ್ಕಾರ ಹೇಳುತ್ತದೆ. ಆದರೆ ಮಾನ್ವಿ ತಾಲೂಕಿನ ಕಪಗಲ್ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕಳಪೆ ಮಟ್ಟದ ತೊಗರಿಬೇಳೆ ಸರಬರಾಜಾಗಿದ್ದು ಮಕ್ಕಳಿಗೆ ಅನಾಹುತವಾದರೆ ಯಾರು ಹೊಣೆ ಎಂದು ಗ್ರಾಮಸ್ಥರೇ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಶಾಸಕ ಹಂಪಯ್ಯ ನಾಯ್ಕರೇ ನಿಮ್ಮ ಸರ್ಕಾರ ಸಾಧನೆನಾಯಿತು. ಕಪಗಲ್ ಗ್ರಾಮದ ಶಾಲೆಗೆ ಗುತ್ತಿಗೆದಾರರು ಕಳಪೆ ಮಟ್ಟದ ಬೇಳೆ ಸರಬರಾಜು ಮಾಡುತ್ತಿದ್ದಾರೆಂದ್ರೆ ಏನಾದರೂ ಅನಾಹುತವಾದರೆ ಮಕ್ಕಳ ಹೆಸರಲ್ಲಿ ಸರ್ಕಾರವೇ ಲೂಟಿ ಮಾಡುತ್ತಿದೆಯಾ ಎಂದು ಕಳಪೆ ತೊಗರಿ ಬೇಳೆ ಸರಬರಾಜು ಮಾಡಿರುವುದಕ್ಕೆ ಸಾಕ್ಷಿ. ಬಡ ಮಕ್ಕಳ ಹೆಸರಿಗೆ ಬಿಸಿಯೂಟದ ಹೆಸರಿಗೆ ಕಳಪೆ ಆಹಾರ ಸರಬರಾಜಾದ್ರೂ ಸಹ ಗುತ್ತಿಗೆದಾರ ವಿರುದ್ಧ ಮಾನ್ವಿ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿ ಚಂದ್ರಶೇಖರ ದೊಡ್ಡಮನಿ ಕ್ರಮ ಜರುಗಿಸದೆ ಸುಮ್ಮನಿದ್ದಾರೆಂದರೆ ಗುತ್ತಿಗೆದಾರರೊಂದಿಗೆ ಬಿಇಒ ಚಂದ್ರಶೇಖರ ದೊಡ್ಡಮನಿ ಶಾಮೀಲಾಗಿದ್ದಾರೆಂದು ಕಳಪೆ ತೊಗರಿ ಬೇಳೆ ಸರಬರಾಜು ಕಾರಣ ಎಂದು ಮೇಲ್ನೋಟಕ್ಕೆ ಎದ್ದು ಕಾಣುತ್ತದೆ. ನಮ್ಮ ಹೆಸರು ಯಮನಪ್ಪ. ಯಾವ ಗ್ರಾಮ ಪಂಚಾಯತ್ ಸದಸ್ಯರು. ಏನು ಸರ್ ಸಮಸ್ಯೆ ಏನಾಗಿದೆ? ಸಮಸ್ಯೆ ಅಂದ್ರೆ ಏನಿಲ್ಲ ಸರ್, ಸ್ವಲ್ಪ ಬೇಳೆ ಸರಿಗಿಲ್ಲ, ಹುಳ ಇದಾವಮ್ಮ ಮೇಡಮು, ಇವೆಲ್ಲ ಸ್ವಲ್ಪ ವಾಪಸ್ ಕಳಿಸ್ರಿ ಅಂತ ಹೇಳಿದ್ರೆ ಆ ಮೇಡಮ್ನವ್ರು ಏನಂದ್ರು, ಇಲ್ಲಪ್ಪ ನಾವು ಉಣ್ತೀವಿ, ನೀವು ಯಾಕೆ ಉಣಕ್ಕಲ್ಲ, ಇವರೆಲ್ಲ ನಾವು ಉಣ್ತೀವಲ್ಲ ಅಂತ ಹೇಳಕತ್ತಾರೆ. ನಾವು ಅಂದ್ವಿ ಅಲ್ಲ ಮೇಡಮು, ಎಲ್ಲ ಕರ್ರಗಾಗಿವು, ದನಗುಣ ತಿನ್ನಲ್ಲ, ನೋಡ್ರಿ ಸ್ವಲ್ಪ ಚಲೋವು, ಈಗ ಬಡವರು ಇದ್ರೂ ಚಲೋ ಬೇಳೆ ತಂದು ಉಣ್ತಾರ, 200 ರೂಪಾಯಿ 250 ಹಂಗೆ ಅಂಥದ್ದು ಉಣ್ತಾರ, ನೀವು ಇಂಥವು ಯಾಕೆ ಹಾಕ್ತಾರಂತಂದ್ರೆ ಇಲ್ಲ ನಮ್ಗೆ ಇದೆ, ನೀನೇನು ಮಾತಾಡ್ತದಂತ ಆ ಅಮ್ಮ ಅಂತಾಳೆ, ಇನ್ನೊಬ್ಬ ಟೀಚರ್. ಯಾರು? ಎಷ್ಟು ಟೀಚರ್ ಸುನೀತಾ ಅಲ್ಲ, ಆ ರೀತಿಯಲ್ಲಿ ಕೇಳಬಾರ್ದಲ್ಲ. ಮತ್ತೆ ಏನು ಕೇಳ್ತಾರ್ರಿ, ಕೇಳಿದವ್ರು ಹಿಂಗೆ ಅಂತಾರ್ರಿ, ಇರೋದ ಹಿಂಗೆ ಆದ್ರಿ. ಹಿಂಗೆ ಯಾಕೆ ಮತ್ತೆ ಇಲ್ಲಿ ನಿಮ್ಮ ಮಕ್ಕಳಿದ್ರೆ ಮಾತಾಡ್ಬೇಕು, ಇಲ್ಲ ಮಾತಾಡ್ಬಾರ್ದು ಅಂತ ಹೇಳ್ತಾರೆ. ಅಲ್ಲ, ಆ ರೀತಿ ಅಂದ್ರೆ ನೀವು ಒಬ್ಬ ಸದಸ್ಯ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಕೇಳಬಾರ್ದಂತಾರ ಕೇಳಬಾರ್ದಂತ. ಮತ್ತೆ ಏನ್ ಮಾಡ್ಬೇಕು ಗೊತ್ತಾ, ಹೆಂಗಂತೀರ ಅವ್ರು ಕೇಳ್ಬೇಕಲ್ಲ, ಅವ್ರು ಏನಂತ ಅಮ್ಮ ನೀನ್ ಏನ್ ಮಾತಾಡ್ತಂತ ನನ್ನೇ ಗೆದರ್ಸಿ ಮಾತಾಡ್ತಾರೆ. ಮತ್ತೆ ನಾನು ಈಡೇ ಮಾಡಕತ್ತೀನಿ ಹಂಗೆ. ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು ಬಿಸಿ ಊಟನ ಈ ರೀತಿ ಕಳಪೆ ಆಹಾರ ಕೊಟ್ರೆ ಯಾರು ಮಕ್ಕಳು ಸತ್ರ ಯಾರು ಅನಾಹುತ? ಅದು ಕೇಳಿದೀನಿ ನಾವು, ಮಕ್ಕಳ ಸತ್ರ ಯಾರು ಇದಕ್ಕೆ ಇದೀರಿ ಅಂತ ಕೇಳಿದ್ರೆ ಹೆಂಗ ಸಾಯ್ತಾರ, ನಾವು ಉಂಡಿಲ್ಲೇನು ತಿಂದಿಲ್ಲೇನು ಹೆಂಗ ಸಾಯ್ತಾರ ಅಂತ ಕೇಳ್ತಾರೆ. ನಾವು ಮನೆಗೆ ಉಣ್ತೀವಿ ಒಯ್ದು ಅಂತಂದ್ರು, ನೀನು ಒಯ್ಯಿ ಚಲೋ ಬೇಳೆ ತಂದು ಹಾಕ್ರ ಅಂತ ಹೇಳಿದ್ದೇನೆ. ಮತ್ತೆ ಈಗ ಹೆಂಗಾರ ಮತ್ತೆ ಅನಾಹುತ ಆದ್ರೆ ಯಾರು ಜವಾಬ್ದಾರಿ? ಅದೇ ನಾವು ಕೇಳಿದ್ರಿ, ಅನಾಹುತ ಅಂದ್ರೆ ಯಾರು ಜವಾಬ್ದಾರಿ? ಹೆಚ್ಚಮ್ಮ ಇದಾರ ಪ್ರವತಿ ಮೇಡಮ್. ಏನಂದ್ರೆ ಅವ್ರೇನು ಹೇಳ್ಬೇಕೇನು? ಆಕೆ ಹೇಳ್ರಿ ನಾವು ಉಣ್ತೋಳ್ರಿ ಅಂತಂದ್ರಿ. ನಾವು ಬಂದು ಇಲ್ಲಿ ಕುಂತೀವ್ರಿ, ಅವ್ರೇನು ಒಳಗೆ ಕರಿಲಿಲ್ಲ. ನಾವು ಯಾಕಂದ್ರೆ ನಾವು ಹೇಳಿದ್ರು, ನೋಡಿ ಮೇಡಮ್ ಇವೆಲ್ಲ ಬೇಡ, ಸುಮ್ಮನೆ ವಾಪಸ್ ಕಳಿಸ್ಬಿಡ್ರಿ, ಕಳಿಸಿ, ಯಾಕಂದ್ರೆ ಮತ್ತೆ ಚಲೋ ತರಿಸ್ರಂತ ನಾವಂದ್ರೆ ಇಲ್ಲರಿ ನಾವು ಉಣ್ತವಲ್ಲ, ಅವು ಬ್ಯಾಳೆ ಹೆಂಗೆ ಚಲೋ ಬೇಕ್ರಿ, ಡೇಟ್ ಆಫ್ ಬರ್ ಆಗಿದೆ. ಮತ್ತೆ ಹೆಂಗ್ರಿ ಈಗ ಮತ್ತೆ ಈ ರೀತಿ ಕೊಟ್ರೆ ಏನಾಗುತ್ತೆ? ಫುಡ್ ಪಾಯ್ಸನ್ ಆದ್ರೆ ಹೆಂಗ? ಆದ್ರೆ ಅವ್ರಿಗೇನ್ರಿ, ಅವ್ರಿಗೇನು ಮಕ್ಕಳು ಬೇರೆ ಅವ್ರ ಮಕ್ಕಳು ಇರ್ತಾರ, ಅವ್ರಿಗೇನಾಗ್ತದ? ಅಂದ್ರೆ ತಮ್ಮ ಮಕ್ಕಳು ಅಂತ ಆ ರೀತಿ ನೋಡಲ್ಲ ಬೇರೆ ಮಕ್ಕಳು ಏನಾದ್ರು ಅನಾಹುತ ಆಗಲಿ. ನಮ್ಮ ಹೆಸರು ರಮೇಶ್ ನಾಯ್ಕ್ ಅಂತ, ಬಿಜೆಪಿ ತಾಲೂಕು ಎಸ್ ಟಿ ಮುರ್ಚಿ ಅಧ್ಯಕ್ಷರು. ಇದು ಕಪ್ಪಗಲ್ ಗ್ರಾಮ ಪಂಚಾಯತಿಯಲ್ಲಿ ಬರ್ತಂಥ ಹಳ್ಳಿ, ಇದು ಕಪ್ಪಗಲ್ ಗ್ರಾಮ ಅಗಶಿ ಅಂತ. ಈ ಹಳ್ಳಿಯಲ್ಲಿ ನಮ್ಮ ಅದೇ ಸದಸ್ಯರು ಬಂದಿದ್ರು, ಕಪ್ಪಗಲ್ ಗ್ರಾಮ ಸದಸ್ಯರು ಬಂದು ವಿಸಿಟ್ ಕೊಟ್ಟ ಮ್ಯಾಗ ನಾವು ಬಂದಿದ್ವಿ. ನಾವು ಬಂದು ವಿಸ್ತರಣೆ ಮಾಡಿದರೆ ಇದೆಲ್ಲ ಹುಳ, ಬೇಳೆಯಲ್ಲಿ ಹುಳ ಬಿದ್ದಿದ್ವು. ಬಂದು ಮೇಡಮ್ನವ್ರು ಕೇಳಿದ್ರೆ, ಇಲ್ಲ ರೀ ನಾವು ಇದೇ ಊಟ ಮಾಡ್ತೀವಿ, ನಮಗೆ ಸಣ್ಣ ಮಕ್ಕಳು ಇರ್ತಾರೆ, ನೀವು ಊಟ ಮಾಡ್ತೀರಿ, ನೀವು ಮನೆಗೆ ಒಯ್ದು ಊಟ ಮಾಡ್ತೀರಿ ಅಂತ. ಸ್ಕೂಲಲ್ಲಿ ಮಾಡ್ತೀರಿ, ನೀವು ಮನೆಗೆ ಒಯ್ದು ಊಟ ಮಾಡ್ತಾರೆ, ಮನೆಯಲ್ಲಿ ನೀವು ಚಲೋ ಬಾಳೆ ಬಿಡ್ತೀವ್ರಿ. ಬಡ ಮಕ್ಕಳು, ಬಡ ಮಿಡಿಲ್ ಕ್ಲಾಸ್ ಫ್ಯಾಮಿಲಿನ ಇಲ್ಲಿ ಕೂಲಿ ಕಾರ್ಮಿಕರ ಮಕ್ಕಳನ್ನೇ ಇಲ್ಲಿ ಸ್ಕೂಲಿಗೆ, ಸರ್ಕಾರಿ ಸ್ಕೂಲಿಗೆ ಓದ್ತಾರೆ. ಬೇರೆಯವ್ರೇನು ಬಾರೋದಿಲ್ಲ, ಸಣ್ಣ ಕುಟುಂಬದಿಂದ ಬಡ ಮಕ್ಕಳನ್ನೇ ಇಲ್ಲಿ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಓದಲಿಕ್ಕೆ ಬರ್ತಾರೆ. ಅಂಥ ಮಕ್ಕಳು ಏನಾದಪ್ಪ ಅಂದ್ರೆ ಯಾರು ನೋಡಬೇಕು, ಅಸ್ತವ್ಯಸ್ತ ಆದಪ್ಪ ಅಂದ್ರೆ ತಂದೆ ತಾಯಿ ಏನು ಮಾಡಬೇಕು ಅಂತ ಅದೇ ನಾವು ಬಂದು ಕೇಳಿದ್ವಿ. ಕೇಳಿದ ಮೇಲೆ ಡಿ ಡಿ ಅವ್ರಿಗೂ ಮಾತಾಡಿದ್ವಿ. ಡಿ ಡಿ ಅವ್ರೂ ಮಾತಾಡಿದ್ರೆ, ಅವ್ರ ಊರಲ್ಲಿಲ್ಲ, ನಾವು ಬೇರೆ ಕಡೆ ಇದ್ದೀವಿ ರೀ, ನಾವು ನಮ್ಮವ್ರನ್ನ ಕಳಿಸ್ತೀವಿ, ಬೇರೆಯವ್ರ CDP ಆಫೀಸರ್ಲಿಂದ ಒಬ್ರನ್ನ ಕಳಿಸ್ತೀವಿ ಅಂತ ಹೇಳಿದ್ರಿ. ಇನ್ನೂ ಇದುವರೆಗೆ ಯಾರು ಬಂದಿಲ್ಲ ರೀ. ಅಲ್ಲ ಸರ್, ಈ ರೀತಿಯಾಗಿ ಸರ್ಕಾರ ಬಿಸಿ ಊಟ ಅಂದ್ರೆ ಮಕ್ಕಳಿಗೆ ಗುಣಮಟ್ಟದ ಆಹಾರ ಕೊಡ್ಬೇಕಂತ ಹೇಳುತ್ತಾ, ಈ ರೀತಿಯಾಗಿ ಕಳಪೆ ಮಟ್ಟದ ಅಂದ್ರೆ ಹುಳು ಬಿದ್ದಿರ್ತಕ್ಕಂಥ ಬೇಳೆ ಮತ್ತು ಎಕ್ಸ್ಪೈರ್ ಆಗಿರ್ತಕ್ಕಂಥದ್ದು ಹಾಲಿನ ಪೌಡರ್ ಕೊಡ್ತಾರೆ ಅಂದಮೇಲೆ ಏನು ಸರ್ ಇದು? ಸರ್ಕಾರ ಮಕ್ಕಳ ಹೆಸರಲ್ಲಿ ಏನಾದ್ರು ಲೂಟಿ ಮಾಡ್ತದೆ ಸರ್? ಇದು ಸರ್ಕಾರನೇ ಲೂಟಿ ಮಾಡ್ತದೆ ರೀ ಸರ್. ಈ ಕಾಂಗ್ರೆಸ್ ಬಂದಾಗಲಿಂದ ಎಲ್ಲ ಪೂರಾ ಬೆಸ್ಟ್ ಆಗಿಬಿಟ್ಟದ್ರಿ. ಪ್ರತಿಯೊಂದು ಇಲಾಖೆಯಲ್ಲಿ ಇದು ಒಂದು ಇಲಾಖೆ ಅಲ್ರಿ, ಪ್ರತಿಯೊಂದು ಇಲಾಖೆಯಲ್ಲಿ ಆಗಿಬಿಟ್ಟದ ರೀ. ಮತ್ತೆ ಇಲ್ಲಿ ಶಾಸಕರು ಯಾರು ಸರ್? ಶಾಸಕರು ಮಾಜಿ ಶಾಸಕ, ಇದು ಹಾಲಿ ಶಾಸಕ ಹಂಪಯ್ಯ ಸಾವ್ಕಾರ ಅಂತ್ರಿ. ಅವ್ರು ಏನು ನೋಡ್ತಾರೆ? ಏನು ನೋಡ್ರಿ, ಅಲ್ಲಿ ಯಾವ ಸ್ಕೂಲ್ ವಿಸಿಟ್ ಕೊಟ್ರಿ ಹೇಳ್ರಿ? ನಮ್ಮ ಮಾನ್ಯ ತಾಲೂಕಿನ ಯಾವ ಸ್ಕೂಲಲ್ಲಿ ವಿಸಿಟ್ ಕೊಟ್ರ? ಯಾವ ಹಾಸ್ಟೆಲಲ್ಲಿ ವಿಸಿಟ್ ಕೊಟ್ರ? ಏನು ಮಾಡ್ರಿ ಅವರು? ಅವರೊಂದು ಬೋಸರಾಜನ ಕೈಗೊಂಬ ಆಗ್ಯಾರ್ರಿ. ಅವ್ರು ಹೇಳ್ದಂಗೆ ಆಟ ಆಡ್ತಾರ್ರಿ. ಇಲ್ಲಿ
ಏನು ಶಾಸಕರು ಬಸವರಾಜ್ ಸಾಬ್ ಕೈಗೊಂಬಾಗ್ಯಾರ್ರಿ ಅವ್ರು ಹೇಳ್ದಂಗೆ ಆಟ ಆಡ್ತಾರೆ ರೀ. ಪ್ರತಿಯೊಂದು ಹಳ್ಳಿಗಳಿಗೆ ಯಾವ ಸ್ಕೂಲನ್ನ ವಿಸಿಟ್ ಕೊಟ್ರಿ ಸಣ್ಣ ಸಣ್ಣ ಮಕ್ಕಳು ಓದ್ತಿರ್ತಾರೆ ಅವ್ರಿಗೆ ಹೆಂಗ ರೀ ಮುಂದೆ ಏನೋ ಅನಾಹುತ ಆಯ್ತಾ ಬಂದ್ರೆ ಯಾರು ಹೊಣೆ ಇದಕ್ಕೆ ಎಚ್.ಎಂ. ಹೊಣೆ ಅಡಿಗೆ ಸಿಬ್ಬಂದಿ ಹೊಣೆಗಳು ಆತರ ಹೊಣೆ ಆದ್ರೆ ಅವ್ರಿಗೆ ಏನಂತ ಜೈಲು ಶಿಕ್ಷೆ ಆಗ್ತದೆ ಇದಾಗ್ತದ ಮಕ್ಕಳು ಏನೋ ಅನಾಹುತ ಸತ್ತು ಹೋದಪ್ಪ ಅಂದ್ರೆ ತಂದೆ ತಾಯಿ ಏನು ಮಾಡ್ಬೇಕ್ರಿ ಇದರಿಂದಾನೆ ಅತಿ ಕಡಿಮೆ ಆಗಿಬಿಟ್ಟದ್ರಿ ಜನಸಂಖ್ಯೆ ಇದು ಸ್ಕೂಲಿಗೆ ಅಡ್ಮಿಷನ್ ಕಡಿಮೆ ಆಗಿಬಿಟ್ಟದ್ರಿ ಬರವಲ್ರಿ ಕೆಲವು ಮಕ್ಕಳಿಗೆ 3ನೇ ಕ್ಲಾಸ್ 4ನೇ ಕ್ಲಾಸ್ ಆದ ಬರವಲ್ರಿ ಏನು ಮಾಡ್ಬೇಕ್ರಿ ಇಂಥ ಎಚ್.ಎಂ.ಗಳು ಇಂಥ ಸಿಬ್ಬಂದಿಗಳು ಟೀಚರ್ಗಳು ಇಂಥ ಎಲ್ಲ ಪೂರ ಹಳ್ಳಿಗಳಿಗೆ ಯಾರು ಕೇಳೋರಿಲ್ಲ ಅನ್ನಂಗೆ ಆಗಿಬಿಟ್ಟದ್ರಿ. ಎಚ್.ಎಂ. ಪ್ರಭಾವತಿ ಅಂತ ಇದಾರೆ ಇವಾಗ ಮೊನ್ನೆ ಪ್ರಭಾರಿ ಬಂದಾರ್ರಿ ಮೇಡಮ್ ಮೊನ್ನೆ ಬಂದಾರ ಸರ್. ಗೆಸ್ಟ್ ಟೀಚರ್ ಅಶ್ವಿನಿ ಅಂತ ಇನ್ನೊಬ್ಬ ಸಲೀಮಾ ಬೇಗಮ್ ಅಂತ ಇದಾರೆ ಇಬ್ಬರು ಗೆಸ್ಟ್ ಟೀಚರ್ ಆರ್ರಿ. ಅವು 10th ಅಷ್ಟು ಜನ ಇಲ್ಲ ಸರ್ ಆದ್ರೂ ಬರವಲ್ರಿ ಇವ್ರು ಏನು ಮಾಡ್ತಾರೆ ಅನ್ನೋದು ಗೊತ್ತಾಗಲ್ರಿ. 3ನೇ ಕ್ಲಾಸ್ 4ನೇ ಕ್ಲಾಸ್ ಇದಾರೆ ಬರವಲ್ಲು ABCD ಬರವಲ್ಲು ಇವರು ಸ್ಕೂಲಿಗೆ ದಿನ ಏನು ಹೇಳ್ತಾರೆ ಊಟ ಹಾಕಿ ಮನೆಗೆ ಕಳಿಸ್ತಾರೆ ಏನು ಅದನ್ನ ಒಬ್ರು ಶಾಸಕರೆಲ್ಲ ಒಬ್ರು ಯಾರು ಕೇಳೋರೇ ಇಲ್ಲ ರೀ. ಯಾರು ಜವಾಬ್ದಾರಿ ಅಂದ್ರೆ ಇವ್ರು ಎಸ್.ಎಂ.ಎ ಜವಾಬ್ದಾರಿ. ತಂದೆ ತಾಯಿ ಅನಾಹುತ ಆದಪ್ಪ ಸತ್ತಪ್ಪ ಅಂದ್ರೆ ತಂದೆ ತಾಯಿ ಇದಾಗ್ತಾರೆ ಸರ್. ಅವ್ರಿಗೇನು ತ್ರಾಸ ಅಂತ ಹೇಳ್ರಿ ತಂದೆ ತಾಯಿ ಅವರು ಕಷ್ಟಪಡ್ಬೇಕಾಗ್ತಾರೆ ಇವ್ರು ಮಾಡೋದಕ್ಕೆ. ರತ್ನಮ್ಮ ಯಾವ ನಮ್ದು ಕಪ್ಪಗಲ್ಲ ಏನು ಸಮಸ್ಯೆ ಆಗಿದೆ ಇಲ್ಲಿ? ಏನಿಲ್ರಿ ಅಡಿಗೆ ಊಟ ಸಮಸ್ಯೆ ಬೇಳೆ ಬಂದವ್ರಿಗೆ ಇವತ್ತು 20 ಮಂದಿ ಕಲ್ತಾರ ಚಲೋ ತಂದು ಮಾಡ್ರಿ ಅಂತ ಎಲ್ಲಾರು ಹೇಳ್ಯಾರ. ಎಲ್ಲಿ ಶಾಲೆಗ ಶಾಲೆ ಮಕ್ಕಳು ಹೊಟ್ಟೆ ಬೇನೆ ಬಂತು ಏನೋ ಬಂತು ಹುಡುಗರು ನಮ್ಮ 2 ಬರ್ತಾವ ಹುಡುಗರು ಊಟ ಮಾಡ್ಲಾರ್ದಂಗೆ ಹೊಡೆ ಬರ್ತಾರೆ ಗಾಳಿ ಚೆನ್ನಾಗಿ ಮಾಡಿ ನೀರು ಮಾಡ್ತಾರ ಹಂಗೆ ಚಲೋ ಮಾಡೋದಿಲ್ಲ ಸ್ವಲ್ಪ ಬೇಸ್ ಅದಕ್ಕೆ ಮಾಡಿ ನೀರು ಇವತ್ತು ಅಷ್ಟೇ ಏನಿಲ್ಲ ಹೆಚ್ಚಿದ್ದು. ಮತ್ತೆ ಸರ್ಕಾರ ಕೊಡ್ತಲ್ಲ ಮತ್ತೆ ಏನ್ ಮಾಡ್ತಾರೆ ಸರ್ಕಾರ? ಉಳ್ಳಾಗಡ್ಡಿ ಕೊಟ್ಟಾರ ಅವರು ನಮ್ಮ ಪ್ರಾಬ್ಲಮ್ ಅದ ಕಳ್ಸಾಗ ಅಲ್ಲಿ ಮಾಡ್ತೀವಿ ಅಂತ ಅವ್ರು ಅಂತಾರೆ ಟೀಚರ್. ಅಲ್ರಿ ಅಲ್ಲಿ 3 ದಿನ ಇಲ್ಲಿ 3 ದಿನ ಇರ್ತಂತ ಆಕೆ ಕೊಟ್ಟಾಗ ಆಕೆ ಶಾಲೆಗೆ ಬರಬೇಡ ಅಂತ ಶಾಲೆಗೆ ಬರಬಾರ್ದು ನಾವೇನು ಮಾಡ್ಬೇಕು ಇವ್ರು ಅಂತಾರೆ. ಇಲ್ಲ ಎಲ್ಲರೂ ಹೊಂದಾಣಿಕೆಯಾಗಿ ಹೋಗ್ರಮ್ಮ ಚಲೋ ತಂದಾಗ ಮಾಡ್ರಿ ಇಲ್ಲದ್ರೆ ಬರೀ ಚಿತ್ರಾನ್ನ ಮಾಡ್ರಿ. ಹಿಂಗಾದ್ರೆ ಮತ್ತೆ ಸರ್ಕಾರ ಏನ್ ಮಾಡ್ತಾ ಅನಾಹುತ ಆದ್ರೆ ಮಕ್ಕಳು ಜವಾಬ್ದಾರಿ ಯಾರು ನಾವೇ ನಮ್ಮ ಮಕ್ಕಳು ನಾವೇ ಆಳ್ಬೇಕು ಯಾರು ಮಾಡ್ರಿ. ಮತ್ತೆ ಶಾಸಕರು ಏನ್ ಮಾಡ್ತಾರೆ ಇಲ್ಲೆಲ್ಲ ಎಲ್ಲ ಹಿಂಗೆ ಮತ್ತೆ ಒಬ್ರಿಗೊಬ್ರು ಅಂಜಿಕೊಂಡು ಸುಮ್ಮನೆ ದೂರ ಇರ್ತಾರೆ. ಯಾರಿದ್ದಾರೆ ಶಾಸಕರಲ್ಲಿ? ನನ್ನ ಮಗನ ಅಧ್ಯಕ್ಷ ಎಮ್.ಎಲ್.ಎ ಯಾರಿದ್ದಾರೆ? ಮತ್ತೆ ಇಲ್ಲಿ ನೋಡ್ಬೇಕಲ್ಲ ಮತ್ತೆ ಮಕ್ಕಳು ಬಂದಿಲ್ಲ ನೋಡಿಲ್ಲ ಶಾಲೆ ಊಟಿ ಇಷ್ಟ ದಿನ ಆಯ್ತು ಒಬ್ರು ಬಂದಿಲ್ಲ ಇಲ್ಲಿಗೆ. ನಾನು ಊಟಿದಾಗ ಇದು ನೋಡಿ ಶಾಲೆ ಗೊತ್ತಲ್ಲ ಬರೀ ಹೊರಗೆ ಸರಿ ಶಾಲೆಗೆ ಬಂದು ಯಾರು ನೋಡಿಲ್ಲ ಅಷ್ಟೇ. ಅವ್ರ ತಿಪ್ಪಲ ಏನು ನಮ್ಮ ತಿಪ್ಪಲಿಲ್ಲ ಅಷ್ಟೇ. ಹುಡುಗರು ಹಂಗೆ ಊಟ ಮಾಡ್ಬೇಕಾಗಿ ಹೋಗ್ಬೇಕು ಅಷ್ಟೇ ಏನಿಲ್ಲ. ಎಕ್ಸ್ಪೈರ್ ಆಗಿದೆ ಡೇಟು 2024 9ನೇ ತಿಂಗಳದ್ದು ಅಲ್ಲಿಗೆ ಮುಗಿದ್ಬಿಟ್ಟದ್ರಿ. ಇವು 4 ತಿಂಗಳಾಗ್ಯದ ಎಕ್ಸ್ಪೈರ್ ಆಗಿ ಡೇಟ್. ಇದನ್ನ ಮಕ್ಕಳಿಗೆ ಕೊಡಕಚ್ಚಾರ. ಏನದು? ಹೌದಾ? ಯಾವ ಊರು ನಿಮ್ದು? ಕಪ್ಪೋಲಿ. ಎಲ್ಲಿ ಕ್ರಾಸಾ? ಊರಲ್ಲೇ. ನೀವು ಕೇಳಿದ್ರೆ ಏನಂತಾರ? ಡಿಡಿಗೂ ಮಾತಾಡಿದ್ರೆ ಅವು ಎಕ್ಸ್ಪೈರ್ ಆಗಿದಾರ ಯಾವ ಡೇಟ್ ವಾಪಸ್ ಕಳಿಸ್ತಾರ ಅಂತ ಹೇಳ್ತಾರೆ ಸರ್. ಇವ್ರು ಏನ್ ಮಾಡ್ತಾರ ಎಚ್.ಎಂ. ಏನ್ ಮಾಡ್ತಾರ ಇಲ್ಲಿ ಇವರು ಅಡಿಗೆ ಸಿಬ್ಬಂದಿಗಳು ಏನ್ ಮಾಡ್ತಾರ ಅದನ್ನ ನೋಡ್ಬೇಕಲ್ರಿ. ಮಕ್ಕಳಿಗೆ ಅಸ್ತವ್ಯಸ್ತ ಆಯ್ತಂದ್ರೆ ಮುಂದೆ ಯಾರಿಗೆ ತ್ರಾಸು? ಹೊಟ್ಟೆ ಬೇನೆ ಕಾಲು ಬೇನೆ ಮನೆಗೆ ದವಾಖಾನಿಗೆ ನಾವು ಅಡ್ಡಾಡ್ಬೇಕಾಗ್ತದ. ಇವರಲ್ಲ ಎಲ್ಲರೂ ಹೊಂದಾಣಿಕೆಯಾಗಿ ಮಸ್ತ್ ಮಾಡ್ಕೊಂಡು ಹೋಗ್ಬೇಕಷ್ಟೇ. ನೀನು ಹಿಂಗ ನಾನು ಹಿಂಗಂತ ನಂಬದಲ್ಲ ಅದು ಎಲ್ಲರೂ ಮಸ್ತ್ ಮಾಡ್ಬೇಕು. ಗೋಧಿ ಅಂಥವೆಲ್ಲ ಮಕ್ಳಿಗೆ ಕೊಟ್ರೆ ಏನಾಗ್ತರಿ? ಹೊಟ್ಟೆ ನೇಯ್ದು ಏನೋ ಅಸ್ತವ್ಯಸ್ತ ಆಗಿಬಿಟ್ರೆ ಯಾರು ಹೊಣೆ? ಸಿಬ್ಬಂದಿಗಳು ಹೊಣೆ ಅಲ್ಲ. ಅಡಿಗೆ ಸಿಬ್ಬಂದಿಗಳು ಎಚ್.ಎಂ. ಹೊಣೆ ಆಗ್ತಾರೆ. ಅವ್ರನ್ನ ತಿಳ್ಕೊಳ್ರು. ಅದೇ ಇವಾಗ ನಾವು ಬಂದು ಕೇಳಿದೋದಕ್ಕೇ ಇವಾಗ ಮತ್ತೆ ಇದಕ್ಕೆ ಮಾತಾಡಿರಿ ಡಿಡಿಗೆ ಮಾತಾಡಿ ವಾಪಸ್ ಕಳಿಸ್ತಾರೆ ಅಂತ ಹೇಳಿರಿ. ನಾನು ಬಂದಾಗಿಂದ ಸ್ವಲ್ಪ ವ್ಯವಸ್ಥೆ ಸರಿ ಮಾಡ್ತಾ ಇದ್ದೀವಿ ಒಂದೊಂದೊಂದು ಅದಕ್ಕೆ ಕಷ್ಟ ಆಗಿದೆ. ನಾವು ಎಕ್ಸ್ಪೈರ್ ಆಗಿದೆ ಡೇಟು 2024 9ನೇ ತಿಂಗಳದ್ದು ಅಲ್ಲಿಗೆ ಮುಗಿದ್ಬಿಟ್ಟದ್ರಿ. ಇವು 4 ತಿಂಗಳಾಗ್ಯದ ಎಕ್ಸ್ಪೈರ್ ಆಗಿ ಡೇಟ್. ಇದನ್ನ ಮಕ್ಕಳಿಗೆ ಕೊಡಕಚ್ಚಾರ. ಏನದು? ಹೌದಾ? ಯಾವ ಊರು ನಿಮ್ದು? ಕಪ್ಪೋಲಿ. ಎಲ್ಲಿ ಕ್ರಾಸಾ? ಊರಲ್ಲೇ. ನೀವು ಕೇಳಿದ್ರೆ ಏನಂತಾರ? ಡಿಡಿಗೂ ಮಾತಾಡಿದ್ರೆ ಅವು ಎಕ್ಸ್ಪೈರ್ ಆಗಿದಾರ ಯಾವ ಡೇಟ್ ವಾಪಸ್ ಕಳಿಸ್ತಾರ ಅಂತ ಹೇಳ್ತಾರೆ ಸರ್. ಇವ್ರು ಏನ್ ಮಾಡ್ತಾರ ಎಚ್.ಎಂ. ಏನ್ ಮಾಡ್ತಾರ ಇಲ್ಲಿ ಇವರು ಅಡಿಗೆ ಸಿಬ್ಬಂದಿಗಳು ಏನ್ ಮಾಡ್ತಾರ ಅದನ್ನ ನೋಡ್ಬೇಕಲ್ರಿ. ಮಕ್ಕಳಿಗೆ ಅಸ್ತವ್ಯಸ್ತ ಆಯ್ತಂದ್ರೆ ಮುಂದೆ ಯಾರಿಗೆ ತ್ರಾಸು? ಹೊಟ್ಟೆ ಬೇನೆ ಕಾಲು ಬೇನೆ ಮನೆಗೆ ದವಾಖಾನಿಗೆ ನಾವು ಅಡ್ಡಾಡ್ಬೇಕಾಗ್ತದ. ಇವರಲ್ಲ ಎಲ್ಲರೂ ಹೊಂದಾಣಿಕೆಯಾಗಿ ಮಸ್ತ್ ಮಾಡ್ಕೊಂಡು ಹೋಗ್ಬೇಕಷ್ಟೇ. ನೀನು ಹಿಂಗ ನಾನು ಹಿಂಗಂತ ನಂಬದಲ್ಲ ಅದು ಎಲ್ಲರೂ ಮಸ್ತ್ ಮಾಡ್ಬೇಕು.
ಗೋಧಿ ನುಚ್ಚಿನಾಗೂ ಹುಳ ಇತ್ತು ಹುಳ ಬಿದ್ದಾವ. ಅಂಥವೆಲ್ಲ ಮಕ್ಳಿಗೆ ಕೊಟ್ಟರೆ ಏನಾಗ್ತದೆ ರೀ? ಒಟ್ಟೆ ಇದು ಏನೋ ಅಸ್ತವ್ಯಸ್ತ ಆಗಿಬಿಟ್ರೆ ಯಾರು ಮನೆ ಸಿಬ್ಬಂದಿಗಳು ಮನೆ ಅಲ್ಲ, ಅಡಿಗೆ ಸಿಬ್ಬಂದಿಗಳು HM ಮನೆ ಆಗ್ತಾರೆ, ಅವ್ರನ್ನ ತಿಳ್ಕೊಳ್ರು. ಅದೇ ಇವಾಗ ನಾವು ಬಂದು ಕೇಳಿದೋದಕ್ಕೇ ಇವಾಗ ಮತ್ತೆ ಇದಕ್ಕೆ ಮಾತಾಡಿರಿ, DDಗೆ ಮಾತಾಡಿ ವಾಪಸ್ ಕಳಿಸ್ತಾರೆ ಅಂತ ಹೇಳ್ಯಾರ. ನಾವು ಏನಾದ್ರೆ ನೀವು ನಮ್ಮ ಜವಾಬ್ದಾರ ಆಗ್ತದ ಅಂತಂದ್ರೆ ನೀವು ಮಾಡಿ ಹಾಕ್ರಿ ನೋಡ್ತೀವಿ ಅಂತ ಅಂತಾರೆ. ಇಬ್ಬರು ಹೇಳ್ತಾರೆ ಗೆಸ್ಟ್ ಟೀಚರ್ ಮೇಡಮ್ ಹೇಳ್ಯಾರ ನೋಡ್ರಿ. ನಾವೇನ ಮಕ್ಕಳಿಗೆ ಏನಾನ ಆಯ್ತಂದ್ರೆ ನಾವೆಲ್ಲಿಗೆ ಹೋಗ್ಬೇಕು ಬಡವ್ರು. ಭಾಳ ಕಿರಿಕಿರಿ ನೋಡ್ರಿ. ಈ ಸಾಲಾಗ ಮಾತ್ರ ನಾವು ಮಾಡ್ಬೇಕು ಮಾಡಬಾರ್ದು ಎರಡಕ್ಕೂ ನೋಡ್ರಿ. ಏನು ಕಿರಿಕಿರಿ ಇಲ್ಲ, ನೀವು ಅಡ್ಜಸ್ಟ್ ಆಗಿ ಕೊಟ್ಟೋಕು ಮಾತನ್ನ ಮಾಡಿ. ನಾನು ಅಷ್ಟೇ ಏನು ಬರ್ತದ ಅಂತ ತಗೊಂಡು ಮಾಡಬೇಡ ಮನೆ ಅಂತೇಳು. ಏನಾಗಿದ್ರಿ? ಎಲ್ಲ ಬೇಳೆ ಎಲ್ಲ ಹುಳ ಹಚ್ಚಿಬಿಟ್ಟಾವ, ಮೊನ್ನೆ ಕಳಿಸ್ಯಾರಂತ ಹುಳ ಹಚ್ಚಿಬಿಟ್ಟಾವ ಅಂತ. ಅದೇ ಮೇಡಮ್ ಹೇಳಿದ್ರೆ ಗೋಧಿ ಮಿಕ್ಸಿನಾಗ ಹುಳ